ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊಂಡೇನಿ. ಇವತ್ತಿನ ವ್ಲಾಗ್ ನ ಈಗ ಈವ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ. ಸೊ ಮೊದಲನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಲ್ಲರಿಗೂ ಟೀ ಕಾಫಿ ಆಯ್ತಾ ಫ್ರೆಂಡ್ಸ್? ಸೊ ಆಲ್ಮೋಸ್ಟ್ ಎಲ್ಲರೂ ಆಗಿರ್ಬೋದು. ಸೊ ನಮ್ದು ಈಗ ಎಲ್ಲ ಮುಗಿಸ್ಕೊಂಡು ಈಗ ಈವ್ನಿಂಗ್ ವ್ಲಾಗ್ ನ ಸ್ಟಾರ್ಟ್ ಮಾಡೀನಿ. ಏನಪ್ಪಾ ಅಂತ ಅಂದ್ರೆ ನಿನ್ನೆ ವ್ಲಾಗ್ ನ ನೋಡಿರೋರ್ಗ ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು. ನಿನ್ನೆ ವ್ಲಾಗ್ ಒಳಗ ಸೋಫಾ ಕವರ್ ಶಾಪಿಂಗ್ ಮಾಡಿರೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ. ಸಾಕಷ್ಟು ಜನ ಸೋಫಾ ಕವರ್ ನ ಲೈಕ್ ಮಾಡಿರಿ. ಅಂದ್ರ ಶಾಪಿಂಗ್ ಅಷ್ಟ ಶೇರ್ ಮಾಡ್ಕೊಂಡಿನಿ. ಅಂದ್ರ 2 ಟೈಪ್ಸ್ ನಾನು ಸೋಫಾ ಕವರ್ ನ ಶಾಪಿಂಗ್ ಮಾಡಿರೋದು. ಅದರಲ್ಲಿ 1 ಟೈಪ್ ಇವಾಗ ಸೋಫಾ ಕವರ್ ನ ನೋಡಿರಿ. ಸೊ ಬ್ಯಾಕ್ ಸೈಡ್ ಇವಾಗ ನೀವು ನೋಡ್ತಿರ್ಬೋದು ಯಾವ ಟೈಪ್ ಸೋಫಾ ಕವರ್ ತಗೊಂಡ್ಬಂದಿನಿ ಅಂತೇಳಿ. ನನಗಂತೂ ಪರ್ಸನಲಿ ಲೈಕ್ ಆಯ್ತು ಈ ಸೋಫಾ ಕವರ್. ಅಲ್ಲಿ ಸೋಫಾ ಕವರ್ ಶಾಪಿಂಗ್ ಮಾಡಕ್ ಹೋದಾಗ ಸೊ ಈ ಸೋಫಾ ಕವರ್ ನನ್ಗೆ ಬಹಳ ಅಂದ್ರೆ ಬಹಳ ಲೈಕ್ ಆಯ್ತು ಫ್ರೆಂಡ್ಸ್. ಸೊ ಇದನ್ನ ತಗೊಳ್ಳೋಣ ಅಂತೇಳಿ ಸೊ ಡಿಸೈಡ್ ಮಾಡಿದೆ. ಸೊ ನೋಡ್ತಾ ಇರೋದು ಎಷ್ಟು ಚಂದ ಕಾಣಕಂತೈತಿ ಅಂತೇಳಿ. ಹಿಂದ ಸೋಫಾ ಕವರ್ ಸೋಫಾ ಸೆಟ್ಗೆ ಚೆನ್ನಾಗಿ ಕಾಣಕಂತೈತಿ ಅನ್ನಿಸ್ತೈತಿ. ಎಲ್ಲ ಮೊದಲೆಲ್ಲ ಯಾವ ತರ ಇತ್ತು ಅಂದ್ರೆ ಫ್ರೆಂಡ್ಸ್, ಹಿಂದ ಸ್ಕ್ರೀನ್ ಮತ್ತೆ ಸೋಫಾ ಕವರ್ ಎಲ್ಲ ಸ್ವಲ್ಪ ಮ್ಯಾಚಿಂಗ್ ಅನ್ನ ತಗೊಂತಿದ್ರು. ಇವಾಗ ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ತಗೊಂತಾರ, ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡ್ತಾರೆ ಇವಾಗ. ಸೊ ಇವಾಗ ಇದು ಟ್ರೆಂಡ್ ನಡೆದಿರೋದು. ಸೊ ಹಂಗಾಗಿ ಈ ಸೋಫಾ ಕವರ್ ನ ತಗೋಬೇಕಾಯ್ತು ನೋಡಿ ಫ್ರೆಂಡ್ಸ್. ಸೊ ಇವಾಗ ನೀವೆಲ್ಲರೂ ಅನ್ಕೊಳ್ತಿರಬಹುದು, ಏನಕ್ಕ ನೀವು ಮೆರೂನ್ ಕಲರ್ ಸೋಫಾ ಕವರ್ ತಗೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಮೆರೂನ್ ಕಲರ್ ನ ತಗೊಂಡಿರಲ್ಲ ಅಂತೇಳಿ. ಸೊ ನಾನು ಒಂದು ಸೋಫಾ ಸೆಟ್ ಅಮೌಂಟ್ ಎಷ್ಟಾಯ್ತು ಅಂತೇಳಿ ಒಂದು ಸಪರೇಟ್ ಬ್ಲಾಗ್ ಮಾಡಿದ್ದೆ. ಸೊ ಆ ಬ್ಲಾಗ್ ನೋಡಿದ್ರ ಸೊ ನಿಮ್ಗೆಲ್ಲರಿಗೂ ಈ ಥಾಟ್ ಬಂದಿರ್ಬೋದು ಅಂತ ಅನ್ಕೊಂತೀನಿ. ಮೆರೂನ್ ಕಲರ್ ತಗೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಮೆರೂನ್ ಕಲರ್ ನ ತಗೊಂಡಿರಲ್ಲ ಅಂತೇಳಿ ಆ ಬ್ಲಾಗ್ ಒಳಗೆ ಆಕ್ಚುಲಿ ನಿಮ್ಮೆಲ್ಲರ ಸಜೆಷನ್ ಕೂಡ ಕೇಳಿದ್ದೆ. ಈ ಸೋಫಾ ಸೆಟ್ಗೆ ಯಾವ ಕಲರ್ ಸೋಫಾ ಕವರ್ ತಗೊಂಡ್ರ ಬೆಟರ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳಿದ್ದೆ. ಸೊ ಸಾಕಷ್ಟು ಮೆಂಬರ್ಸ್ ಕೂಡ ಕಮೆಂಟ್ ಮಾಡಿ ನನಗೆ ಸಜೆಸ್ಟ್ ಮಾಡಿದ್ರಿ. ಬಹಳಷ್ಟು ಜನ ಕಮೆಂಟ್ ಮಾಡಿದ ಪ್ರಕಾರ ನೇವಿ ಬ್ಲೂ ಕಲರ್ ನ ಸಜೆಸ್ಟ್ ಮಾಡಿದ್ರಿ. ಚಂದ ಕಾಣಿಸ್ತೈತಿ ಯಾಕ ನೇವಿ ಬ್ಲೂ ಕಲರ್ ತಗೋರಿ ಅಂತ ಹೇಳ್ಬಿಟ್ಟು. ಸೊ ನನಗೂ ಮೈಂಡ್ ಒಳಗ ಅದ ಕಲರ್ ನ ತಗೋಬೇಕು ಅಂತ ಅನ್ಕೊಂಡಿದ್ದೆ. ರಾಮ ಕಲರ್ ಅಥವಾ ನೇವಿ ಬ್ಲೂ ಕಲರ್ ಅಂತ ಈ ತರ ಅನ್ಕೊಂಡಿದ್ದೆ. ಇಲ್ಲ ಅಂತಂದ್ರೆ ಕಾಫಿ ಕಲರ್. ಸೊ ಈ ಕಲರ್ಸ್ ನೆಲ್ಲ ತಗೋಬೇಕು ಅಂತ ಹೇಳಿ ಮೈಂಡ್ ಒಳಗ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಆದ್ರ ಸೋಫಾ ಕವರ್ ಶಾಪಿಂಗ್ ಮಾಡಕ್ ಹೋದಾಗ ಆ ಶಾಪ್ ಒಳಗನ ಮತ್ತೆ ಮನಸ್ಸನ್ನ ಚೇಂಜ್ ಆಯ್ತು ಅಂತ ನಾ ಹೇಳ್ಬೋದು. ಟೋಟಲ್ 4 ಶಾಪಿಗೆ ಹೋಗಿದ್ದೆ ಸೋಫಾ ಕವರ್ ಶಾಪಿಗೆ. ಸೊ ಅಲ್ಲಿ ಎಲ್ಲ ಕರ್ಟನ್ಸ್, ಎಲ್ಲ ಕುಶನ್ ಕವರ್ಸ್ ಮತ್ತೆ ಎಲ್ಲ ಗಾದಿ ಎಲ್ಲಾ ಟೈಪ್ ಸಿಗ್ತಾವು, ಸ್ಕ್ರೀನ್ಸ್ ಎಲ್ಲ ಸಿಗ್ತಾವು. ಸೊ ಹೋಲ್ಸೇಲ್ ಶಾಪ್ಗೆ ಹೋಗಿರೋದ್ರಿಂದ ಸ್ವಲ್ಪ ಎಲ್ಲ ರೀಸನಬಲ್ ರೇಟ್ ಹಾಕಿ ಕೊಡ್ತಾರ ಅಂತೇಳಿ ಹೋಗಿದ್ದೆ. ಇಲ್ಲಿ ಬೆಳಗಾಮಲ್ಲಿ ಪಂಗಲದಲ್ಲಿ ಹೋಗಿದ್ದು. ಸೊ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಯಾವ ಟೈಪ್ ಸೋಫಾ ಕವರ್ಸ್ ತಗೊಂಡಿನಿ. ಆಕ್ಚುಲಿ 2 ಟೈಪ್ ಸೋಫಾ ಕವರ್ಸ್ ತಗೊಂಡಿನಿ. ನಿನ್ನೆ ಬ್ಲಾಗ್ ಒಳಗನ ಹೇಳಿನಿ ನಾನು. ಸ್ಕಿಪ್ ಮಾಡ್ಲಾರ್ದ ನೋಡಿದ್ರಿ ಅಂದ್ರೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಪ್ರೈಸ್ ಕೂಡ ಹೇಳ್ತೀನಿ ಎಷ್ಟಾಯ್ತು ಅಮೌಂಟ್, ಎಲ್ಲಿ ತಗೊಂಡೆ ಮತ್ತೆ ಕ್ವಾಲಿಟಿ ಎಲ್ಲ ಹೆಂಗದವು ಏನು ಅಂತ ಹೇಳ್ತೀನಿ. ಸೊ ನಾನಂತೂ ಕ್ವಾಲಿಟಿ ಅಂತೂ ಒಳ್ಳೆ ಕ್ವಾಲಿಟಿನ ನೋಡಿನ ಚಾಯ್ಸ್ ಮಾಡಿ ತಗೊಂತೀನಿ. ಅಷ್ಟು ನನಗಂತೂ ಈ ಸೋಫಾ ಕವರ್ ನೋಡ್ಬಿಟ್ಟು ಮೆರೂನ್ ಕಲರ್ ತಗೊಳಂಗಿಲ್ಲ ಅಂತ ಹೇಳ್ಬಿಟ್ಟು ಮೆರೂನ್ ಕಲರ್ ನ ತಗೊಂಡ್ಬಿಟ್ಟಿನಿ. ಸೊ ಒಂದೊಂದ್ಸತಿ ಈ ರೀತಿ ಆಗ್ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಸೊ 2 ಟೈಪ್ಸ್ ತಗೊಂಡಿನಿ. ಇವಾಗ ಅದ್ರೊಳಗ ನೀವು ಇವಾಗ 1 ಟೈಪ್ ಸೋಫಾ ಕವರ್ ಅಂತೂ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನಿಮ್ಗೆ ಹಾಲ್ ಲುಕ್ ಅಂತೂ ಕಂಪ್ಲೀಟ್ ಚೇಂಜ್ ಆಗಿಬಿಡ್ತೀವಿ. ಎಷ್ಟು ಚಂದ ಕಾಣಕಂತೈತೆ ಹಾಲ್ ಒಳಗ ಎಂಟ್ರಿ ಆಗಿದ್ ಕೂಡಲೇ ಫುಲ್ ಎಲ್ಲ ಮೆರೂನ್ ಒಂಥರ ಚಂದ ಕಾಣಕಂತೈತೆ ಅಂತ ಹೇಳ್ಬೋದು. ಈ ಸೋಫಾ ಕವರ್ ಬಂದ್ಬಿಟ್ಟು ಡೈಲಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿನಿ ನೋಡ್ರಿ ಫ್ರೆಂಡ್ಸ್. ಹೆಂಗ್ ಕಾಣಕಂತೈತಿ ಏನಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಕ್ವಾಲಿಟಿ ಮಾತ್ರ ಮಸ್ತ್ ಆಗೈತೆ ಅಂತ ಹೇಳ್ಬೋದು. ಒಂಥರ ವೆಲ್ವೆಟ್ ಕ್ವಾಲಿಟಿ ಐತೈತಿ ಫ್ರೆಂಡ್ಸ್. ಇದು ಒಂಥರ ಇಲ್ಲಿ ಎಲ್ಲ ಡಿಸೈನ್ ಬಂದೈತಿ. ಹತ್ತಿರದಿಂದ ತೋರಿಸ್ತೀನಿ ಆಮ್ಯಾಗ ಒಂದು ಸೋಫಾ ಕವರ್ ತೆಗೆದು. ಒಂದ್ ರೀತಿ ಚಂದ ಐತಿ. ಈ ಸೋಫಾ ಕವರ್ ಅಲ್ಲಿ ಬಂದಿರುವಂತಹ ಈ ಡಿಸೈನ್ ಮತ್ತೆ ಇದು ಬಾರ್ಡರ್ ಎಲ್ಲಾನು ಲೈಕ್ ಆಯ್ತು ಅಂತ ಹೇಳ್ಬೋದು. ಹಂಗಾಗಿ ಮೆರೂನ್ ಕಲರ್ ತಗೋಬಾರ್ದು ಅಂತ ಅನ್ಕೊಂಡು ಮೆರೂನ್ ಕಲರ್ ನ ತಗೊಂಡಿನಿ. ಆಕ್ಚುಲಿ ನೇವಿ ಬ್ಲೂ ಕಲರ್ ತಗೋಬೇಕು ಅಂತೇಳಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ನಿನ್ನೆ ಶಾಪಿಂಗ್ ಬ್ಲಾಗ್ ನ ನೋಡಿದ್ರೆ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಸೊ ಅದನ್ನ ತಗೊಂಡ್ರಾಯ್ತು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಹಂಗ ಒಂದ್ಸತಿ ಚೆಕ್ ಮಾಡಿದೆ ಡ್ಯಾಮೇಜ್ ಆಗಿತ್ತು ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ಎಡ್ಜಸ್ ಕಟ್ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಓಕೆ ಇನ್ನೊಂದ್ 2 ಪೀಸ್ ಇದ್ರೆ ತರಿಸ್ರಿ ಅಂತ ಹೇಳಿದ್ವಿ. ಸೊ ವೆರೈಟಿ ಕಲೆಕ್ಷನ್ಸ್ ಇದು ಫ್ರೆಂಡ್ಸ್. ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಅನ್ಸ್ಬಿಟ್ಟಿತ್ತು. ಸ್ವಲ್ಪ ನಾವು ಹೊಲಸ್ ಕಪ್ಪಿಸ್ಕೊಳ್ಳುವಂತದ್ದನ್ನ ಚಾಯ್ಸ್ ಮಾಡ್ಕೊಂಡ್ವಿ. ಸ್ವಲ್ಪ ಲೈಟ್ ಕಲರ್ಸ್ ಎಲ್ಲ ಚಾಯ್ಸ್ ಮಾಡ್ಕೊಳ್ಳಿಲ್ಲ. ಎಷ್ಟು ಚಂದ ಇದ್ವು ಎಲ್ಲ ಒಂಥರ ಡೀಸೆಂಟ್ ಕಲರ್ ಎಲ್ಲ ಇದ್ವು ಫ್ರೆಂಡ್ಸ್. ಪಿಸ್ತಾ ಕಲರ್ ಸೋಫಾ ಕವರ್ ಇತ್ತು. ಆಮ್ಯಾಗ ಒಂಥರ ಪಿಂಕ್ ಕಲರ್ ಸೋಫಾ ಕವರ್ ಇತ್ತು. ಪಿಂಕ್ ಕಲರ್ ಮತ್ತು ಪಿಸ್ತಾ ಕಲರ್ ಸೋಫಾ ಕವರ್ ನಮ್ಗೆ ಇಷ್ಟ ಆಗಿತ್ತು. ಅದನ್ನ ತಗೊಂಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಫ್ರೆಂಡ್ಸ್, ಮಕ್ಕಳಿರೋ ಮನೆ ಅಲ್ವಾ. ಸೊ ಸ್ವಲ್ಪ ಎಲ್ಲ ಗಲೀಜಾಗುವಂಥದ್ದು ಜಾಸ್ತಿ ಆಗ್ತೈತಿ. ಹತ್ತೋದು ಎಲ್ಲ ಜಿಗದಾಡೋದು ಎಲ್ಲ ಮಾಡ್ತಾರ.
ಸೊ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗ್ತೈತಿ ಅಂತ ಹೇಳ್ಬಿಟ್ಟು ನಾನು ಲೈಟ್ ಕಲರ್ ಸೋಫಾ ಕವರ್ಸ್ ತಗೊಳ್ಳಿಲ್ಲ. ಸೊ ಸ್ವಲ್ಪ ಡಾರ್ಕ್ ಕಲರ್ ಸೋಫಾ ಕವರ್ನ ಸ್ವಲ್ಪ ಚಾಯ್ಸ್ ಮಾಡಿದೆ ಅಂತ ನಾನು ಹೇಳ್ಬೋದು. ಟೋಟಲ್ ಪಾಂಗಳಗಲ್ಲಿಯಲ್ಲಿ 4 ಶಾಪ್ಗೆ ಹೋಗಿನಿ ಸೋಫಾ ಕವರ್ ತಗೊಳಕ ಅಂತ ಹೇಳಿ. ಅಂದ್ರೆ ಒಂದ್ ಕಡೆ ಇಷ್ಟ ಆಗಿಲ್ಲ ಅಂತೇಳಿ ಮತ್ತೊಂದು ಇನ್ನೊಂದ್ ಕಡೆ ಹೋಗಿದ್ವಿ. ಆಕ್ಚುಲಿ ಅಲ್ಲಿ ಆ 3 ಶಾಪ್ನಾಗ ಏನಾದ್ರು ನಾನು ಸೋಫಾ ಕವರ್ ತಗೊಂಡ್ ಬಿಟ್ಟಿದ್ನಿ ಅಂತಂದ್ರ ಇಷ್ಟು ಚೆನ್ನಾಗಿರೋ ಇಷ್ಟು ಕ್ವಾಲಿಟಿ ಇರೋ ಸೋಫಾ ಕವರ್ ನನಗೆ ಸಿಗ್ತಾ ಇರ್ಲಿಲ್ಲ. ಅದರ ರೇಟ್ ಪ್ರೈಸ್ ಎಲ್ಲ ಒಂದೇ ಸೇಮ್ ಇದ್ದು, ಹೆಚ್ಚು ಕಡಿಮೆ 100-200 ರೂಪಾಯಿನೋ ಸ್ವಲ್ಪ ಕಡಿಮೆ ಇದ್ದಿದ್ದಲ್ಲಿ. ಚೆನ್ನಾಗಿ ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಇರ್ಲಿಲ್ಲ ಅಲ್ಲಿ. ಮತ್ತ ನಾನು ನನ್ನ ಮೈಂಡ್ ಒಳಗ ಅನ್ಕೊಂಡ್ ಹೋಗಿದ್ನಲ್ವಾ ನೇವಿ ಬ್ಲೂ ಕಲರ್. ಸೊ ಆ ನೇವಿ ಬ್ಲೂ ಕಲರ್ ಇರ್ಲೇ ಇಲ್ಲ, ಒಂದ ಶಾಪ್ ಒಳಗ ಇತ್ತು ನೇವಿ ಬ್ಲೂ ಕಲರ್. ಅಲ್ಲಿ ಯಾಕೋ ಸ್ವಲ್ಪ ಕ್ವಾಲಿಟಿ ಲೋ, ಸ್ವಲ್ಪ ತೆಳು ಅಂತ ಅನಿಸ್ತು. ಸೊ ಅಲ್ಲಿ ಬಿಟ್ಟು ಇನ್ನೊಂದು ಶಾಪ್ ಹೋಗಿ ನೋಡೋಣ, ಇನ್ನೂ ಬೆಟರ್ ಆಗಿ ಸಿಗ್ಬೋದೇನೋ ಅಂತೇಳಿ ಅನ್ಕೊಂಡು ಇನ್ನೊಂದು ಶಾಪ್ಗೆ ಹೋದೆ, 4ನೇ ಶಾಪ್ಗೆ. ಸೊ ಅಲ್ಲಿ ಸಖತ್ತಾಗಿರೋ ಸೋಫಾ ಕವರ್ಸ್ ಎಲ್ಲ ಸಿಕ್ಕದು ಅಂತಾನೆ ಹೇಳ್ಬೋದು. ಸೊ ಇವಾಗ ನೋಡೋಣ ಬರೀ ಫ್ರೆಂಡ್ಸ್ ಸೋಫಾ ಕವರ್ ಎಲ್ಲ ಯಾವ ಟೈಪ್ ತಗೊಂಡ್ಬಂದಿನಿ ಅಂತೇಳಿ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಂತೀನಿ. ಮತ್ತೆ ಸೋಫಾ ಕವರ್ ಪ್ಯಾಕಿಂಗ್ ಬಂದು ಈ ತರ ಇರ್ತೈತಿ ನೋಡ್ರಿ, ಚಂದ ಐತಿ ಪ್ಯಾಕಿಂಗ್. ನಾವು ಮತ್ತ 2 ಟೈಪ್, ಆಕ್ಚುಲಿ ನಾವು 2 ಟೈಪ್ ಸೋಫಾ ಕವರ್ಸ್ ನ ತಗೊಂಡ್ರೆ ಬೆಟರ್ ಅಂತ ಅನ್ಕೊಳ್ತೀನಿ. ಯಾಕಂತಂದ್ರ ಒಂದ್ ಸೋಫಾ ಕವರ್ ನಾವು ವಾಶ್ ಮಾಡಕ್ ಹಾಕಿದ್ರೆ ಇನ್ನೊಂದ್ ಸೋಫಾ ಕವರ್ ನಾವು ಹಾಕ್ಬಹುದು. ಬಿಸಿಲೆಲ್ಲ ಚೆನ್ನಾಗಿ ಬಿತ್ತು ಅಂತಂದ್ರ ಒಂದ್ ಕವರ್ ನಲ್ಲಿ ನಾವು ಮ್ಯಾನೇಜ್ ಮಾಡಬಹುದು. ಇಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಮಳೆ ಬರೋದ್ರಿಂದ ಬಿಸಿಲದು ಕಡಿಮೆ ಬೀಳ್ತೈತಿ, ಬಟ್ಟೆಗಳನ್ನೆಲ್ಲ ಒಣಗಿಸ್ಕೊಳ್ಳೋದ ಕಷ್ಟ ಮಳೆಗಾಲದಲ್ಲಿ. ಸೊ ಹಂಗಾಗಿ ಇರಂಗಿರ್ಲಿ ಅಂತ ಹೇಳ್ಬಿಟ್ಟು 2 ಜೊತೆ ತಗೊಂಡೆ ನಾನು. ಆಕ್ಚುಲಿ ಒಂದ ಜೊತೆ ತಗೊಂಡ್ರಾಯ್ತು ಅಂತ ಅನ್ಕೊಂಡಿದ್ದೆ. ಚೆನ್ನಾಗಿರೋದು ಅಕಸ್ಮಾತ್ ತುಂಬಾ ಚೆನ್ನಾಗಿರೋ ಸಿಕ್ತು ಅಂತಂದ್ರೆ 2 ಜೊತೆ ತಗೊಂಡ್ರಾಯ್ತು ಅಂತೇಳಿ ಹೋಗಿದ್ದೆ. ಮತ್ತೆ ಇನ್ನೊಂದು ಫ್ರೆಂಡ್ಸ್ ಮರ್ತೋಗ್ಬಿಟ್ಟು, ನಾನು ಡಿಮಾರ್ಟ್ ಅಲ್ಲೂ ಕೂಡ ನಾನು ಸೋಫಾ ಕವರ್ಸ್ ನ ನೋಡಿದೆ. ಅಲ್ಲಿ ಅಷ್ಟೊಂದು ಯಾವ್ದು ಡಿಸೈನ್ ಮತ್ತ ಕ್ವಾಲಿಟಿ ಅಷ್ಟು ನನಗೆ ಏನೋ ಚೆನ್ನಾಗಿ ಅನಿಸ್ಲಿಲ್ಲ. ಮತ್ತೆಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದಾರ. ಮತ್ತೆ ಅಲ್ಲಿ ಬಂದಿರೋ ಕಸ್ಟಮರ್ಸ್ಗೆ ತೆಗೆದು ನಮ್ಗ ತೋರ್ಸೋರ್ನು ಯಾರು ಇರಂಗಿಲ್ಲ. ನಾವ ತಗೋಬೇಕು, ನಾವ ನೋಡ್ಬೇಕು, ನಾವ ಕೇಳ್ಬೇಕು. ಮತ್ತ ಅದೆಲ್ಲ ಫುಲ್ ಎಲ್ಲ ಪ್ಯಾಕ್ ಮಾಡಿದಾರ. ಅದೆಲ್ಲ ಹೆಂಗ್ ನೋಡೋದಪ್ಪ ಅಂತ ಹೇಳಿಬಿಟ್ಟು ಸೊ ಇಲ್ಲೆಲ್ಲ ತಗೊಳೋದ್ ಬೇಡ, ಹೊರಗಡೆ ಶಾಪ್ ಹೋಗ್ಬಿಟ್ಟನ ನಾವು ತಗೊಂಡ್ರನ ಒಳ್ಳೇದು. ಅಲ್ಲೆಲ್ಲ ನಮ್ಗ ಕಸ್ಟಮರ್ಸ್ಗೆ ಎಲ್ಲ ತೆಗೆದು ತೋರಿಸ್ತಾರ ನಮ್ಗ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಮ್ಗೆ ಬೇಕಾದ್ದು ಬೇಡದು ತಗೋಬಹುದು. ಅದರ ಡಿಮಾರ್ಟ್ನಾಗ ಅಲ್ಲಿ ತಗೊಳಕ್ ಆಗಂಗಿಲ್ಲ ಅಂತೇಳಿ. ಮತ್ತ ಅಷ್ಟು ಜಾಸ್ತಿ ಕ್ವಾಲಿಟಿನೂ ಇರ್ಲಿಲ್ಲ ಅಲ್ಲಿ ಚಾಯ್ಸ್ ಮಾಡಿ ತಗೊಳಕ. ಬಹಳ ಒಂದು 7-8 ಏನೋ ಟೈಪ್ಸ್ ಇದ್ವು, ಅಷ್ಟ ಜಾಸ್ತಿ ಏನ್ ಇರ್ಲಿಲ್ಲ. ಸೊ ಹಂಗಾಗಿ ಡಿಮಾರ್ಟ್ನಾಗೂ ತಗೊಳಿಲ್ಲ. ಅಲ್ಲಿಗೆ ಒಮ್ಮೆ ಲೆಕ್ಕ ಹಾಕಿದ್ರೆ ಒಟ್ನಲ್ಲಿ 5 ಶಾಪ್ಗೆ ಹೋಗೈತಿ ಸೋಫಾ ಕವರ್ ಶಾಪಿಂಗ್ಗೆ. ನನಗಂತೂ ಬಹಳ ಅಂದ್ರೆ ಬಹಳ ಲೈಕ್ ಆಯ್ತು. ಒಂದು 5 ಶಾಪ್ಗೆ ಓಡಾಡಿದ್ದಕ್ಕೂ ಚಲೋ ಆಯ್ತು. ಚೆನ್ನಾಗಿರೋದು ನನ್ನ ಮನಸ್ಸಿಗೆ ಫುಲ್ ತೃಪ್ತಿ ಅನ್ಸೋ ತರ ಡಿಸೈನು ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದು ಸಿಕ್ತು. ನಾವ್ ಹೆಣ್ಮಕ್ಳು ಯಾವ ರೀತಿ ಅಂತಂದ್ರೆ ಡಿಸೈನು ನೋಡ್ತೀವಿ, ಕ್ವಾಲಿಟಿನೂ ನೋಡ್ತೀವಿ, ಕಲರ್ನು ನೋಡ್ತೀವಿ. ಈ 3ನು ನಮ್ಮ ಮನಸ್ಸಿಗೆ ಇಷ್ಟ ಆಗ್ಬೇಕು. ಈ 3ರಲ್ಲಿ ಒಂದು ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರು ನಮ್ಗೆ ತಗೊಳಕ ಮನಸ್ಸಾಗಂಗಿಲ್ಲ. ಸೊ ಈ ತರ ಯಾರಿಗೆಲ್ಲ ನನ್ನಂಗ ಅದಿರಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ಈ 3 ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಕಲರು, ಕ್ವಾಲಿಟಿ ಮತ್ತೆ ಡಿಸೈನ್, ಈ 3 ಇಷ್ಟ ಆದ್ರೆ ಮಾತ್ರ ನಾನು ತಗೊಳ್ಳೋದು. ಸೊ ಬರೀ ಫ್ರೆಂಡ್ಸ್ ಈಗ ನೋಡ್ರಿ, ಇದು ನೇವಿ ಬ್ಲೂ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ಪರ್ಫೆಕ್ಟ್ ಆಗಿ ಇಷ್ಟ ಆಗಿರೋ ಕಲರ್ ಅನ್ನ ಸಿಕ್ಬಿಡ್ತು. ಆಕ್ಚುಲಿ ಈ ಸೋಫಾ ಕವರ್ನ ಅವರು ತೋರಿಸಿರ್ಲಿಲ್ಲ. ನಾನು ಅಲ್ಲೆಲ್ಲ ಸ್ವಲ್ಪ ಎಲ್ಲ ಇಟ್ಟಿರ್ತಾರಲ್ಲ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು. ಸೊ ಅಲ್ಲೇ ಒಂದ್ಸತಿ ನನ್ ಕಣ್ಣ ಹಾಯಿಸಿದೆ ಯಾವ ಟೈಪ್ಸ್ ಅದಾವ ಏನೋ ಅಂತ ಹೇಳ್ಬಿಟ್ಟು. ಮತ್ತೆ ಈ ಕಲರ್ ನನ್ಗ ನೇವಿ ಬ್ಲೂ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ಸಿಕ್ತು. ನನಗಂತೂ ತೆಗೆದ ಕೂಡಲೇ ಮತ್ತೆ ಡಿಸೈನು, ಕ್ವಾಲಿಟಿ ಮತ್ತೆ ಕಲರ್ ಎಲ್ಲ ಲೈಕ್ ಆಯ್ತು ಅಂತಾನೆ ಹೇಳ್ಬೋದು. ನಾನು ಮೈಂಡ್ ಒಳಗ ಇದ ಕಲರ್ ನ ತಗೋಬೇಕು ಅಂತ ಹೇಳಿ ಮೈಂಡ್ ಒಳಗ ಇಟ್ಕೊಂಡು ಹೋಗಿದ್ದು ಅಂತಲ್ಲ. ನೇವಿ ಬ್ಲೂ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ಎಷ್ಟು ಒಳ್ಳೆ ಕಾಂಬಿನೇಷನ್ ಇದೆ ನೋಡಿ ಫ್ರೆಂಡ್ಸ್. ತೋರಿಸ್ತೀನಿ ತಡ್ರಿ ನಿಮ್ಗೆ ಬಿಚ್ಚಿ ಫುಲ್ಲು ಕವರ್ನು ಹಾಕಿ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ನಿಮ್ಗೆ ಫುಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಗೊತ್ತಾಗ್ತೈತಿ. ಇದು 3 ಸೀಟ್ದು ನೋಡ್ತಿರ್ಬೋದು. ಡಿಸೈನ್ ಅಬ್ಸರ್ವ್ ಮಾಡ್ರಿ, ಚೆನ್ನಾಗೈತಿ ಫ್ರೆಂಡ್ಸ್. ದಪ್ಪಕ್ಕೆ ಚೆನ್ನಾಗೈತಿ. ಇದಕ್ಕಿಂತ ಸ್ವಲ್ಪ ಇದು ಕ್ವಾಲಿಟಿ ಚೆನ್ನಾಗೈತಿ. ಇದು ಸ್ವಲ್ಪ ತೆಳು ಐತಿ, ಇದು ಸ್ವಲ್ಪ ದಪ್ಪ ಐತಿ. ಬಟ್ಟೆ ಚೆನ್ನಾಗೈತಿ. ಎಷ್ಟು ಬೇಕಷ್ಟು ನಾವು ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಬಹುದು. ನಾನು ಅಲ್ಲಿ ಶಾಪ್ನಾಗ ಹೋಗಿ ಕೇಳಿದ್ರೆ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡೋ ಅಂತ ಸೋಫಾ ಕವರ್ಸ್ನೇ ಕೊಡ್ರಿ, ಮಕ್ಕಳಿರುವಂತ ಮನೆ ಅಂತ ಹೇಳಿ ಕೇಳಿದಾಗ ಅವರು ಸ್ವಲ್ಪ ಚೆನ್ನಾಗಿರೋದು ತೆಗೆದು ಕೊಟ್ರು. ನೋಡ್ರಿ, ಇದು 2 ಸೀಟರ್ದು. ಇದು ಈ ತರ ಸಿಂಗಲ್ ಪೀಸ್ ಬರ್ತೈತಿ. ಇದು 3 ಸೀಟರ್ದು ಫುಲ್ 3 ಸೀಟರ್ದು ಸಿಗ್ತೈತಿ ಫುಲ್ಲು. ಅದು ಈ ತರ ಐತಿ. ಸೈಡ್ ಡಿಸೈನ್ ನೋಡ್ರಿ ಫ್ರೆಂಡ್ಸ್ ಈ ತರ ಐತಿ. ಮತ್ತೆ ಇಲ್ಲಿ ಬಾರ್ಡರ್ಗೂ ಈ ತರ ಲೇಸ್ ಇಟ್ಟು ಸ್ಟಿಚ್ ಮಾಡಿದಾರ. ಸೊ ಇದರಿಂದ
ಯಾವುದೇ ರೀತಿ ಬಟ್ಟೆನೂ ಗುಂಜ್ ಬರಂಗಿಲ್ಲ, ಎಳೆ ಎಳೆ ನೋಡ್ರಿ ಈ ತರ ಐತಿ. ನನಗಂತೂ ಫುಲ್ ಪರ್ಸನಲಿ ಲೈಕ್ ಆಯ್ತು ಈ ಸೋಫಾ ಕವರು, ಕಲರ್, ಡಿಸೈನ್ ಎಲ್ಲಾನು. ಮತ್ತ ಫ್ರೆಂಡ್ಸ್, ನೀವೆಲ್ಲರೂ ಇವಾಗ ಕೇಳ್ತಿರ್ಬೋದು ಸೋಫಾ ಕವರ್ಗೆ ಎಷ್ಟು ಪ್ರೈಸ್ ಆಯ್ತಕ್ಕ, ಅಮೌಂಟ್ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು. ಈ ಸೋಫಾ ಕವರ್ ಬಂದ್ಬಿಟ್ಟು 1500 ರುಪೀಸ್. ಸೊ ಈ ಸೋಫಾ ಕವರ್ ಬಂದ್ಬಿಟ್ಟು 1060 ರುಪೀಸ್. ಫಿಕ್ಸ್ ರೇಟ್ ಶಾಪ್ಗೆ ನಾನು ಹೋಗಿದ್ದು ಫ್ರೆಂಡ್ಸ್. ನಾವು ಸ್ವಲ್ಪ ಒತ್ತಾಯ ಮಾಡಿರೋದಕ್ಕೆ ಅವರು ಮೇಲ್ಗಡೆ ಇರುವಂತ 60 ರುಪೀಸ್ ಬಿಟ್ರಷ್ಟ. ಟೋಟಲ್ ಆಗಿ 2500 ರುಪೀಸ್ ಆಯ್ತು. ಎರಡು ಕೂಡ ವೆಲ್ವೆಟ್ ಕ್ವಾಲಿಟಿ ಟೈಪ್ ಐತಿ, ಸ್ವಲ್ಪ ವೆಲ್ವೆಟ್ ತರ ಐತಿ. ಇದು ಸ್ವಲ್ಪ ಥಿಕ್ನೆಸ್ ಕಮ್ಮಿ ಐತಿ, ಇದು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಐತಿ. ಚೆನ್ನಾಗದಾವ ಫ್ರೆಂಡ್ಸ್, ಎರಡು ಕೂಡ ಮಸ್ತ್ ಆಗದಾವ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಹಾಲ್ ಅಂತೂ ಕಂಪ್ಲೀಟ್ ಆಗಿ ಒಂದ್ ರೀತಿ ರಾಯಲ್ ಲುಕ್ ರೀತಿ ಕಾಣಿಸ್ತೈತಿ ಅಂತಾನೆ ಹೇಳ್ಬೋದು. ರಿಚ್ ಫೀಲ್ ಕೊಡ್ತೈತಿ. ಸೊ ಬರೀ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಹಾಲ್ ಲುಕ್ ಯಾವ ರೀತಿ ಐತಿ ಏನು ಅಂತೇಳಿ ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಂತೀನಿ. ನೋಡ್ರಿ ಫ್ರೆಂಡ್ಸ್, ಮೆರೂನ್ ಕಲರ್ ಸೋಫಾ ಕವರ್ ಒಳಗ ಎಷ್ಟು ಚಂದ ಸೋಫಾ ಸೆಟ್ ಕಾಣಕಂತವು ಅಂತ ಹೇಳ್ಬಿಟ್ಟು, ಮಸ್ತ್ ಕಾಣಕಂತವು ಅಂತಾನೆ ಹೇಳ್ಬೋದು. ಒಂದ್ ರೀತಿ ರಾಯಲ್ ಲುಕ್ ಬಂದೈತಿ. ಸೊ ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ನೋಡ್ರಿ ಡಿಸೈನ್ ನಿಮ್ಗೆ ಹತ್ತಿರದಿಂದ ನಿಮ್ಗೆ ತೋರಿಸ್ತೀನಿ. ಡಿಸೈನ್ ಬಂದು ಈ ರೀತಿಯಾಗಿ ಐತಿ, ಬಾರ್ಡರ್ ಡಿಸೈನ್. ಮತ್ತೆ ಮಿಡಲ್ ಅಲ್ಲಿ ಈ ತರ ಒಂದು ಫ್ಲವರ್ ಐತಿ, ಮತ್ತೆ ಮಧ್ಯದಲ್ಲಿ ಈ ತರ ಡಿಸೈನ್ ಐತಿ. ಸೊ ನೋಡ್ತಾ ಇರ್ಬೋದು. ಇದು ಮೇಲ್ಗಡೆ ಹಿಂದೆ ಬ್ಯಾಕ್ ಸೀಟ್ಗೆ ಈ ತರ ಯು ಶೇಪ್ ಬರ್ತೈತಿ ಸೋಫಾ ಕವರ್. ಇಲ್ಲಿ ಕೆಳಗಡೆ ಬಂದು ಸ್ಕ್ವೇರ್ ಶೇಪ್ ಬರ್ತೈತಿ. ಈ ತರ ಐತಿ ನೋಡಿ ಫ್ರೆಂಡ್ಸ್. 3 ಸೀಟರ್ಗಿಂತ 2 ಸೀಟರ್ಗನ ಬಾರಿ ಚಂದ ಕಾಣಕತ್ತೈತಿ. ಸೊ ನೀವ ನೋಡ್ತಾ ಇರ್ಬೋದು. ಇದು 3 ಸೀಟರ್. ಎರಡು ಒಟ್ಟಿಗೆ ಕವರ್ ಮಾಡಕನ ಆಗಂಗಿಲ್ಲ. ಮತ್ತೆ ಎಷ್ಟೊಂದ್ ಜನನು ಕೇಳ್ತಿದ್ರಿ ಹತ್ತಿರದಿಂದ ತೋರಿಸಿ ಸಿಸ್ಟರ್ ಸೋಫಾ ಸೆಟ್ ಡಿಸೈನ್ ಅಂತ ಹೇಳ್ಬಿಟ್ಟು. ಇದು ಆಕ್ಚುಲಿ ನನ್ಗ ಸೋಫಾ ಸೆಟ್ ನನಗೆ ಇಷ್ಟ ಆಯ್ತು, ಅದರ ಟಿಪೈನ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಡಿಸೈನ್ ಅಷ್ಟೊಂದು ಲೈಕ್ ಆಗ್ಲಿಲ್ಲ. ನಾವು ಅರ್ಜೆಂಟ್ ಆಗಿ ತಗೊಂಡಿರೋದ್ರಿಂದ ಅಲ್ಲೂ ಮತ್ತೆ ಬೇರೆ ಟೈಪ್ ಡಿಸೈನ್ ಇರ್ಲಿಲ್ಲ. ಸೊ ಟಿಪೈ ಡಿಸೈನ್ ಇದ ಒಂದ ಡಿಸೈನ್ ಮಾಡಿಬಿಟ್ಟಿದಾರ. ಸೊ ಅವ್ರು ಯಾವ್ದು ಮಾಡಿ ಇಟ್ಟಿರ್ತಾರೋ ಸೊ ಅದನ್ನೇ ನಾವು ತಗೊಂಡ್ಬರ್ಬೇಕಾಗ್ತೈತಿ. ಸೊ ಟಿಪಾಯಿಗೋಸ್ಕರ ಮತ್ತೇನ್ ಕ್ಯಾನ್ಸಲ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ ಬೇರೆ ಕಡೆ ಏನ್ ಹೋಗ್ಲಿಲ್ಲ ನಾವು. ಸೊ ನೋಡಿ ಫ್ರೆಂಡ್ಸ್, ಟಿಪಾಯಿ ಡಿಸೈನ್ ಬಂದು ಈ ರೀತಿ ಐತಿ. ಸೈಡ್ ನೋಡ್ತಿರ್ಬೋದು. ಅಂತ ಏನು ಸ್ವಲ್ಪ ಸ್ಪೆಷಲ್ ಆಗಿ ಏನಿಲ್ಲ, ಡಿಸೈನು ಕಾಮನ್ ಡಿಸೈನ್ ಐತಿ. ಸೊ ಈ ರೀತಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ಮತ್ತ ಸೋಫಾ ಸೆಟ್ ಡಿಸೈನ್ ನಿಮ್ಗೆ ತೋರಿಸ್ತೀನಿ. ದೂರದಿಂದ ನೋಡಿದಾಗ ಸೋಫಾ ಸೆಟ್ ಈ ರೀತಿಯಾಗಿ ಕಾಣತೈತಿ. ಹತ್ತಿರದಿಂದ ಡಿಸೈನ್ ತೋರಿಸ್ತೀನಿ ಬರ್ರಿ ಈಗ. ಸೊ ನೋಡ್ರಿ, ಇಲ್ಲೊಂದು ಫ್ಲವರ್ ಡಿಸೈನ್ ಕೊಟ್ಟಿದ್ದಾರ. ಮತ್ತೆ ಇಲ್ಲೆಲ್ಲ ಈ ರೀತಿಯಾಗಿ ಮಾಡಿದ್ದಾರೆ ಡಿಸೈನ್. ಆಕ್ಚುಲಿ ಇದು ಕಾಮನ್ ಡಿಸೈನ್ ಅಂತ ಏನು ಸ್ಪೆಷಲ್ ಒಂಥರ ಯೂನಿಕ್ ಡಿಸೈನ್ ಅಂತೂ ಏನಲ್ಲ. ಸೊ ಇಲ್ಲಿ ಈ ರೀತಿಯಾಗಿ ಡಿಸೈನ್ ಕೊಟ್ಟಿದ್ದಾರೆ ನೋಡ್ರಿ. ನಾವು ತಗೊಂಡಿರೋದು ವುಡ್ ಕಲರ್ ಸೋಫಾ ಸೆಟ್. ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ ನೋಡ್ಕೊಂಡು ಬಂದಿದ್ರ. ಸೊ ನಿಮಗೆಲ್ಲ ಗೊತ್ತಾಗ್ತೈತಿ. ಸೊ ಸೈಡ್ ಇಂದ ನೋಡಿದಾಗ ಈ ರೀತಿ ಕಾಣಿಸ್ತೈತಿ ನೋಡ್ರಿ ಫ್ರೆಂಡ್ಸ್. ಈ ರೀತಿಯಾಗೈತಿ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಸೆಕೆಂಡ್ ಸೋಫಾ ಕವರ್ ಲುಕ್ ಯಾವ ರೀತಿಯಾಗೈತಿ ಅಂತ ಹೇಳ್ಬಿಟ್ಟು, ಎಷ್ಟು ಚಂದ ಕಾಣಕಂತೈತಿ ಅಂತೇಳಿ. ಸೊ ನೀವ ನೋಡ್ತಾ ಇರ್ಬೋದು, ಬಾರಿ ಚಂದ ಕಾಣಕಂತೈತಿ. ಸೊ ನನಗಂತೂ ಪರ್ಸನಲಿ ಈ ಸೋಫಾ ಕವರ್ ಅನ್ನ ಲೈಕ್ ಆಯ್ತು ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣಕಂತೈತಿ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ವೈಸ್ ಆಗಿರ್ಬೋದು ಅಲ್ಟಿಮೇಟ್ ಆಗೈತೆ ಅಂತ ಹೇಳ್ಬೋದು. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಫ್ರೆಂಡ್ಸ್, ಅಷ್ಟು ಚಲೋ ಐತಿ. ಎರಡು ಕೂಡ ಅಷ್ಟ ಚಲೋ ಅದಾವು. ಹಂಗ ಈ ಎರಡು ಸೋಫಾ ಕವರ್ ಒಳಗ ನಿಮ್ಗ ಪರ್ಸನಲಿ ಯಾವ ಸೋಫಾ ಕವರ್ ಲೈಕ್ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಂದ್ಸರ್ತಿ ಇವಾಗ ಬ್ಯಾಕ್ ಕ್ಯಾಮ್ರಾ ಹಾಕಿ ನಿಮ್ಗ ತೋರಿಸ್ತೀನಿ ಬರ್ರಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫೆಸ್ಟಿವಲ್ ಈ ತರ ಏನಾದ್ರು ಸ್ಪೆಷಲ್ ಏನಾದ್ರು ಇರ್ತಾವಲ್ಲ ಮನೇಲಿ ಫಂಕ್ಷನ್ಸ್. ಸೊ ಆ ಟೈಮ್ನಾಗ ಹಾಕೋದಕ್ಕ ಚೆನ್ನಾಗಿರ್ತೈತಿ ಈ ಸೋಫಾ ಕವರ್. ಸೊ ಎರಡೂನು ಡೈಲಿ ಯೂಸ್ ಅಂತಾನ ತಗೊಂಡಿನಿ. ಅಂದ್ರೆ ಒಂದು ಮೆಸ್ಸಿ ಆದಾಗ ತೊಳೆದು ಹಾಕಿದಾಗ ಇನ್ನೊಂದು ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೇಕು ಯಾವಾಗ ಹಾಕೋದಾಗುತ್ತೋ ಅಂತೇಳಿ. ಒಟ್ಟಿನಲ್ಲಿ ಡೈಲಿ ಯೂಸ್ ಅಂತ ಇವಾಗ ಮೆರೂನ್ ಕಲರ್ ಯೂಸ್ ಮಾಡ್ಬೇಕು ಅಂತೇಳಿ ಅದನ್ನ ಹಾಕಿನಿ. ಸೊ ನೋಡ್ರಿ ಈ ತರ ಕಾಣಿಸುತ್ತೆ ಒಟ್ಟ ಟೋಟಲ್. ಹಾಲ್ ಒಳಗ ಎಂಟ್ರಿ ಆಗಿದ್ ಕೂಡಲೇ ಹಾಲ್ ನೋಡ್ರಿ ಈ ರೀತಿಯಾಗಿ ಕಾಣಿಸ್ತೈತಿ.
ಸೊ ನೋಡ್ತಿರ್ಬೋದು ಒಂದ್ ರೀತಿ ಚಂದ ಕಾಣಿಸ್ತೈತಿ, ಏನೋ ಒಂದ್ ರೀತಿ ಖುಷಿ ಆಗ್ತೈತೆ ಅಂತ ನಾವ್ ಹೇಳ್ಬೋದು. ಕಂಪ್ಲೀಟ್ ಆಗಿ ಹಾಲ್ ಲುಕ್ ಅನ್ನ ಚೇಂಜ್ ಆಗೈತಿ. ಸೊ ನೋಡ್ರಿ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಸೋಫಾ ಕವರ್ಸ್ ತಗೊಂಬಂದಿನಿ ಅಂತ ಹೇಳ್ಬಿಟ್ಟು ನನ್ನ ಸೆಲೆಕ್ಷನ್ ಹೆಂಗೈತಿ, ಏನು ಎಲ್ಲ ಹೆಂಗ್ ಅದಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಇಲ್ಲಿಗೆ ಏನ್ ಮಾಡಕಂತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ಈಗಲೇ ಪಟಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡ್ರಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.